ವರ್ಷ 2025ಕ್ಕೆ ದರ್ಶನ್ ಪಾಲಿಗೆ ಹೇಗಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಚಿತ್ರರಂಗದಲ್ಲಿ ದರ್ಶನ್ ಭವಿಷ್ಯದ ಬಗ್ಗೆ ಮಾತು ಕೂಡ ಕೇಳಿ ಬರ್ತಾ ಇದೆ. ದರ್ಶನ್ ಸುದೀಪ್ ಬಗ್ಗೆಯೂ ಕೂಡ ದ್ವಾರಕಾನಾಥ್ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ಚಿತ್ರರಂಗದಲ್ಲಿ ದರ್ಶನ್ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ. 2024 ಅಷ್ಟು ಚೆನ್ನಾಗಿರ್ಲಿಲ್ಲ, ಜೈಲಿನ ದರ್ಶನ ಆಯ್ತು. ಈಗ 2025 ಇನ್ನೇನ್ ಬಂದೇ ಬಿಡ್ತು. ಈ ಸಂದರ್ಭದಲ್ಲಿ ದರ್ಶನ್ ಅವರ ಭವಿಷ್ಯ ಹೇಗಿದೆ? ದರ್ಶನ್ ಅಷ್ಟೇ ಅಲ್ಲ, ಸುದೀಪ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದು. ಇನ್ನೇನೋ ದರ್ಶನ್ ಇನ್ಮೇಲೆ ಅವರ ನಡವಳಿಕೆ ಇದೆಯಲ್ಲ, ಅದು ತುಂಬಾ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮೇರು ನಟನಾಗಿ ಇದ್ದವನಿಗೆ ಮುಂದೆಯೂ ಕೂಡ ಅವಕಾಶ ಇದೆ. 2025ರಲ್ಲಿ ಇನ್ನು ಮೇರು ನಟ ಆಗುವಂತಹ ಅವಕಾಶ ದರ್ಶನ್ ಅವರಿಗೆ ಇದೆ. ಆರೋಪಿ ದರ್ಶನ್ಗೆ ರಾಜಗುರು ದ್ವಾರಕಾನಾಥ್ ಸಲಹೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ನೋಡಿ ದರ್ಶನ್ ಕಲಿಯೋದು ಕೂಡ ಬಹಳ ಇದೆಯಂತೆ. ತಾಯಿ ಬಗ್ಗೆ ಸುದೀಪ್ಗೆ ವಿಶೇಷವಾದಂತಹ ಗೌರವ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ದರ್ಶನ್ಗೆ ಒಳಿತಾಗುತ್ತೆ. ಮುಂದೆ 2025ರಲ್ಲಿ ಸುದೀಪ್ ಹೇಗೆ ಸಭ್ಯ ವರ್ತನೆಯನ್ನ ತೋರ್ತಾ ಇದ್ದಾರೋ ಅದೇ ರೀತಿ ಆರೋಪಗಳು ಪಾತ್ರಗಳು ಎಲ್ಲ ವಿಭಿನ್ನಗಳು. ಪಾತ್ರದಲ್ಲಿ ಖಳನಾಯಕ ಇದ್ದಾನೆ, ವಜ್ರಮುನಿ ಇದ್ರು, ಆಚೆ ಕಡೆ ಒಳ್ಳೆಯವರಾಗಿದ್ದರು ಅವರು. ಖಳನಾಯಕ ಅಂದ್ರೆ ಖಳನಾಯಕನಲ್ಲ ಅವನು. ಏನು ಆಪಾದನೆ ಬಂದಿರಬಹುದು, ಆಪಾದನೆಯಿಂದ ಮುಕ್ತರಾಗಲೂಬಹುದು, ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವರಲ್ಲಿ. ಆದರೆ ಅವ್ರು ಏನು ಫೀಲ್ಡ್ ಇದೆ ಚಲನಚಿತ್ರರಂಗ, ಅವರೇನು ಬಿಡಬೇಕಾದ್ದಿಲ್ಲ. ನಟನೆಯಲ್ಲಿ ನೇರು ಪರ್ವತದಲ್ಲಿ ನಿಂತ್ಕೊಂಡಿದ್ದಾರೆ. ಏಕಾಏಕಿ ಯಾಕೆ ಇಳಿಸ್ತಾರೆ? ಏನೋ ಕಾರ್ಯಕಾರಣ, ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವ್ರ ಕೋಪವೋ ಆ ರೀತಿ ಮಾಡಿದೆ ಅಂತ ತಿದ್ದುಕೊಳ್ಳಿ ಅವರು, ಅಷ್ಟೇ. ಅವರು ಆಯಿತು, ಈಗ ಅಲ್ಲೇ ಇದ್ದಾರೆ. ಆದರೆ ಈ ಮುಂದೆ ವಿಶ್ವಾಸನ ಸಂವತ್ಸರದಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ, ಒಳ್ಳೆಯ ಭವಿಷ್ಯ ಇದೆ. ಮುಂದಿನ ಸಂವತ್ಸರ ತುಂಬ ಒಳ್ಳೆಯದು ಮಾಡುತ್ತೆ. ನಮ್ಮ ಕೋಪವೇ ನಮ್ಮ ಅವನತಿಗೆ ಕಾರಣ, ಅಷ್ಟೇ. ಆ ಕೋಪಲ್ಲಿ ಏನು ಅರ್ಥ ಆಗುತ್ತೆ? ಸಂಬಂಧಗಳೇ ಹೊಟ್ಟೋಗುತ್ತೆ, ಕೊಲೆ ತಂಗೆ ಹೊಟ್ಟೋಗುತ್ತೆ. ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟದ್ದು ಬರ್ತಿತ್ತು? ಜೈಲಾಗಿ ಬದಲಾಗಬೇಕಾಗಿತ್ತು. ಇನ್ನಾರು ತಿದ್ದುಕೊಂಡು ನಡೀಲಿ ಅಂತ ಒಳ್ಳೆಯ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ. ಈಗ ಏನೋ ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅವರು ಏನೋ ಹೋರಾಟ ಮಾಡಿ ಒಂದು ಬಿಡಿಸ್ಬೇಕು ಅಂಥೇಳಿ ಬಿಡಿಸಿದ್ದಾರೆ. ಅದ್ರ ತಪ್ಪು ಸರಿ ನಾನು ಹೇಳೋಕ್ಕೆ ನಾನು ಲಾಯರಲ್ಲ, ನಂಗೆ ಗೊತ್ತೂ ಇಲ್ಲ. ಏನೋ ಅವ್ನು ಹೇಳಿದ ಬರೆದಿತ್ತು ಬಿಡಿಸ್ಬೇಕು ಅಂತ, ಅವ್ರು ಬಿಡಿಸಿದ್ದಾರೆ. ಆಚೆ ಬಂದಿದ್ದಾನೆ, ಆಗಲಿ. ಎಷ್ಟು ಜನ ಜೈಲಿರೋಕ್ಕಾಗುತ್ತೆ? ಅಕ್ಯೂಸ್ಡ್ ಅಷ್ಟೇ. ಅಪರಾಧ ಇನ್ನೂ ಅಪರಾಧಿ ಅಂತ ಹೇಳಿಲ್ಲ. ಅಪರಾಧ ಮಾಡಿದ್ದಾನೆ ಅಂತ ಡೌಟಲ್ಲಿ ಬಂದಿದೆ ಅಷ್ಟೇ. ಅಪರಾಧಿ ಅಂತ ಇನ್ನೂ ಬ್ರ್ಯಾಂಡ್ ಆಗಿಲ್ಲ. ಆಗಲಿ, ಅಪರಾಧಿ ಅಂತ ಆಗೋದು ಬೇಡ. ತಿದ್ದುಕೊಂಡು ಇನ್ನೊಬ್ಬರು ಅದು ಅವರು ಚಲನಚಿತ್ರದಲ್ಲಿದ್ದಾರೆ. ಬದುಕು ಹೇಗಿರಬೇಕು ಅವರದು? ಪ್ರತಿಯೊಂದು ಹೆಜ್ಜೆನೂ ಅವರು ಇನ್ನೊಬ್ಬರು ನೋಡಿ ಕಲ್ತ್ಕೋಬೇಕು, ಹಾಗಿರಬೇಕು. ಈಗ ನೀವು ಸುದೀಪ್ ನೋಡಿದ್ರಲ್ವೇ, ಕಿಚ್ಚ ಹೌದು ನೋಡಿ ಹೇಗೆ ಅವ್ರು ಜೆಂಟ್ಲ್ಮನ್, ಅವರು ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ, ಒಳ್ಳೆಯ ಹುಡುಗ. ಅಂಥವ್ರನ್ನ ಯಾರು ಬೇಡ ಅಂತಾರೆ? ಅವರೇ ಸಿನಿಮಾ ತೆಗಿತಾರೆ ನೋಡಿ. ತಾಯಿಗೋಸ್ಕರ ಎಷ್ಟು ಕಂಬನಿ ಸುರಿಸಿದ್ರು, ಅದನ್ನು ಕಲ್ತ್ಕೋಬೇಕು. ಕಿಚ್ಚ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು. ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು, ಆ ಭಾವನೆ ಹೇಗೆ ತೋರಿಸಿದ್ರು, ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ, ಅದನ್ನು ನೋಡಿ ಎಲ್ಲ ವೃದ್ಧಾಶ್ರಮಗಳು ಬಂದ್ ಮಾಡಬೇಕು. ಸುದೀಪ್ ಅವರು ವಿದ್ಯೆ ನಾವು ಕಲ್ತ್ಕೋಬೇಕು, ತಾಯಿ ದೇವರು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳಿ. ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ. ಅವ್ರ ತಾಯಿ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯ ಸೇವೆ ಮಾಡಿದವನು ಪಾಪಮುಕ್ತನು ಅಂತ ಹೇಳ್ತಾರೆ. ಯಾವ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪಮುಕ್ತರಾಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ದರ್ಶನ್ ಕೂಡ ಪಾಪಮುಕ್ತನಾಗಲಿ. ವರ್ಷ 2025ಕ್ಕೆ ದರ್ಶನ್ ಪಾಲಿಗೆ ಹೇಗಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಚಿತ್ರರಂಗದಲ್ಲಿ ದರ್ಶನ್ ಭವಿಷ್ಯದ ಬಗ್ಗೆ ಮಾತು ಕೂಡ ಕೇಳಿ ಬರ್ತಾ ಇದೆ. ದರ್ಶನ್ ಸುದೀಪ್ ಬಗ್ಗೆಯೂ ಕೂಡ ದ್ವಾರಕಾನಾಥ್ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ಚಿತ್ರರಂಗದಲ್ಲಿ ದರ್ಶನ್ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ. 2024 ಅಷ್ಟು ಚೆನ್ನಾಗಿರ್ಲಿಲ್ಲ, ಜೈಲಿನ ದರ್ಶನ ಆಯ್ತು. ಈಗ 2025 ಇನ್ನೇನ್ ಬಂದೇ ಬಿಡ್ತು. ಈ ಸಂದರ್ಭದಲ್ಲಿ ದರ್ಶನ್ ಅವರ ಭವಿಷ್ಯ ಹೇಗಿದೆ? ದರ್ಶನ್ ಅಷ್ಟೇ ಅಲ್ಲ,
ಸುದೀಪ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದು. ಇನ್ನೇನು ದರ್ಶನ್ ಇನ್ಮೇಲೆ ಅವರ ನಡವಳಿಕೆ ಇದೆಯಲ್ಲ ಅದು ತುಂಬಾ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮೇರು ನಟನಾಗಿ ಇದ್ದವನಿಗೆ ಮುಂದೆಯೂ ಕೂಡ ಅವಕಾಶ ಇದೆ. 2025ರಲ್ಲಿ ಇನ್ನು ಮೇರು ನಟ ಆಗುವಂತಹ ಅವಕಾಶ ದರ್ಶನ್ ಅವರಿಗೆ ಇದೆ. ಆರೋಪಿ ದರ್ಶನ್ಗೆ ರಾಜಗುರು ದ್ವಾರಕನಾಥ್ ಸಲಹೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ನೋಡಿ ದರ್ಶನ್ ಕಲಿಯೋದು ಕೂಡ ಬಹಳ ಇದೆಯಂತೆ. ತಾಯಿ ಬಗ್ಗೆ ಸುದೀಪ್ಗೆ ವಿಶೇಷವಾದಂತಹ ಗೌರವ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ದರ್ಶನ್ಗೆ ಒಳಿತಾಗುತ್ತೆ. ಮುಂದೆ 2025ರಲ್ಲಿ ಸುದೀಪ್ ಹೇಗೆ ಸಭ್ಯ ವರ್ತನೆಯನ್ನ ತೋರ್ತಾ ಇದ್ದಾರೋ ಅದೇ ರೀತಿ ಆರೋಪಗಳು ಪಾತ್ರಗಳು ಎಲ್ಲ ವಿಭಿನ್ನಗಳು. ಪಾತ್ರದಲ್ಲಿ ಖಳನಾಯಕ ಇದ್ದಾನೆ, ವಜ್ರಮುನಿ ಇದ್ದರು, ಆಚೆ ಕಡೆ ಒಳ್ಳೆಯವರಾಗಿದ್ದರು ಅವರು. ಖಳನಾಯಕ ಅಂದ್ರೆ ಅವ್ನು ಖಳನಾಯಕನಲ್ಲ. ಅವನು ಏನು ಆಪಾದನೆ ಬಂದಿರಬಹುದು, ಆಪಾದನೆಯಿಂದ ಮುಕ್ತರಾಗಲೂಬಹುದು, ಅಥವಾ ಅವರಲ್ಲೇ ಒಂದು ದೊಡ್ಡ ಬದಲಾವಣೆ ಕೂಡ ಬಂದ್ಬಿಡ್ಬೋದು ಅವರಲ್ಲಿ. ಆದರೆ ಅವ್ರು ಏನು ಫೀಲ್ಡ್ ಇದೆ ಚಲನಚಿತ್ರರಂಗ, ಅವರೇನು ಬಿಡಬೇಕಾದ್ದಿಲ್ಲ. ನಟನೆಯಲ್ಲಿ ಮೇರು ಪರ್ವತದಲ್ಲಿ ನಿಂತ್ಕೊಂಡಿದ್ದಾರೆ. ಏಕಾಏಕಿ ಯಾಕೆ ಇಳಿಸ್ತಾರೆ? ಏನೋ ಕಾರ್ಯಕಾರಣ, ಅವ್ರ ದುರಾದೃಷ್ಟವೋ ಅವರ ಸಮಯವೋ ಅಥವಾ ಅವ್ರ ಕೋಪವೋ ಆ ರೀತಿ ಮಾಡಿದೆ ಅಂತ ತಿದ್ದುಕೊಳ್ಳಿ ಅವರು, ಅಷ್ಟೇ. ಅವರು ಆಯಿತು, ಈಗ ಅಲ್ಲೇ ಇದ್ದಾರೆ. ಆದರೆ ಈ ಮುಂದೆ ವಿಶ್ವಾಸನ ಸಂವತ್ಸರದಲ್ಲಿ ಕನ್ನಡದಲ್ಲಿ ಚಲನಚಿತ್ರಕ್ಕೆ ಈ ಕಿರುತೆರೆ ಮತ್ತು ಈ ನಾಟಕಗಳೆಲ್ಲ ಬರ್ತಾರಲ್ಲ, ಒಳ್ಳೆಯ ಭವಿಷ್ಯ ಇದೆ. ಮುಂದಿನ ಸಂವತ್ಸರ ತುಂಬ ಒಳ್ಳೇದು ಮಾಡುತ್ತೆ. ನಮ್ಮ ಕೋಪವೇ ನಮ್ಮ ಅವನತಿಗೆ ಕಾರಣ, ಅಷ್ಟೇ. ಆ ಕೋಪಲ್ಲಿ ಏನು ಅರ್ಥ ಆಗುತ್ತೆ? ಸಂಬಂಧಗಳೇ ಹೊಟ್ಟೋಗುತ್ತೆ, ಕೊಲೆ ತಂಗೆ ಹೊಟ್ಟೋಗುತ್ತೆ. ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟದ್ದು ಬರ್ತಿತ್ತು? ಜೈಲಿಗೆ ಬದಲಾಗಬೇಕಾಗಿತ್ತು. ಇನ್ನಾರು ತಿದ್ದುಕೊಂಡು ನಡೀಲಿ ಅಂತ ಒಳ್ಳೆಯ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ. ಈಗ ಏನೋ ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅವರು ಏನೋ ಹೋರಾಟ ಮಾಡಿ ಒಂದು ಬಿಡಿಸ್ಬೇಕು ಅಂಥೇಳಿ ಬಿಡಿಸಿದ್ದಾರೆ. ಅದ್ರ ತಪ್ಪು ಸರಿ ನಾನು ಹೇಳೋಕ್ಕೆ ನಾನು ಲಾಯರ್ ಅಲ್ಲ, ನಂಗೆ ಗೊತ್ತೂ ಇಲ್ಲ. ಏನೋ ನನಗೆ ಬರೆದಿತ್ತು ಬಿಡಿಸ್ಬೇಕು ಅಂತ, ಅವ್ರು ಬಿಡಿಸಿದ್ದಾರೆ. ಆಚೆ ಬಂದಿದ್ದಾನೆ, ಆಗಲಿ. ಎಷ್ಟು ಜನ ಜೈಲಿರೋಕ್ಕಾಗುತ್ತೆ? ಅಕ್ಯೂಸ್ಡ್ ಅಷ್ಟೇ. ಅಪರಾಧ ಇನ್ನೂ ಅಪರಾಧಿ ಅಂತ ಹೇಳಿಲ್ಲ. ಅಪರಾಧ ಮಾಡಿದ್ದಾನೆ ಅಂತ ಡೌಟಲ್ಲಿ ಬಂದಿದೆ ಅಷ್ಟೇ. ಅಪರಾಧಿ ಅಂತ ಇನ್ನೂ ಬ್ರ್ಯಾಂಡ್ ಆಗಿಲ್ಲ. ಆಗಲಿ, ಅಪರಾಧಿ ಅಂತ ಆಗೋದು ಬೇಡ. ತಿದ್ದುಕೊಂಡು ಇನ್ನೊಬ್ಬರು ಅದು ಅವರು ಚಲನಚಿತ್ರದಲ್ಲಿದ್ದಾರೆ. ಬದುಕು ಹೇಗಿರಬೇಕು ಅವರದು? ಪ್ರತಿಯೊಂದು ಹೆಜ್ಜೆನೂ ಅವರು ಇನ್ನೊಬ್ಬರು ನೋಡಿ ಕಲ್ತ್ಕೋಬೇಕು, ಹಾಗಿರಬೇಕು. ಈಗ ನೀವು ಸುದೀಪ್ ನೋಡಿದ್ರಲ್ವೇ, ಕಿಚ್ಚ ಹೌದು ನೋಡಿ ಹೇಗೆ ಅವ್ರು ಜೆಂಟ್ಲ್ಮನ್, ಅವರು ಎಲ್ಲ ಪ್ರೀತಿ ಪಾತ್ರ ಆಗಿದ್ದಾರೆ, ಒಳ್ಳೆಯ ಹುಡುಗ. ಅಂಥವ್ರನ್ನ ಯಾರು ಬೇಡ ಅಂತಾರೆ? ಅವರೇ ಸಿನಿಮಾ ತೆಗಿತಾರೆ ನೋಡಿ. ತಾಯಿಗೋಸ್ಕರ ಎಷ್ಟು ಕಂಬನಿ ಸುರಿಸಿದ್ರು, ಅದನ್ನು ಕಲ್ತ್ಕೋಬೇಕು. ಕಿಚ್ಚ ನಮ್ಮನೆವರೆಗೂ ಫೋಟೋ ಇರಬೇಕು ಅಂತ ಮಾಡ್ಕೋಬಾರ್ದು. ಸುದೀಪ್ ಅವರು ತಾಯಿನ ಯಾವ ರೀತಿ ಭಾವನೆ ಇಟ್ಕೊಂಡ್ರು, ಆ ಭಾವನೆ ಹೇಗೆ ತೋರಿಸಿದ್ರು, ಕಣ್ಣಲ್ಲಿ ನೀರು ಹಾಕ್ಬಿಟ್ರಲ್ಲ, ಅದನ್ನು ನೋಡಿ ಎಲ್ಲ ವೃದ್ಧಾಶ್ರಮಗಳು ಬಂದ್ ಮಾಡಬೇಕು. ಸುದೀಪ್ ಅವರ ವಿದ್ಯೆ ನಾವು ಕಲ್ತ್ಕೋಬೇಕು. ತಾಯಿ ದೇವರು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳಿ, ಆ ರೀತಿ ದರ್ಶನ್ಗೂ ದೇವರು ಸದ್ಬುದ್ಧಿ ಕೊಡಲಿ. ಅವ್ರ ತಾಯಿ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯ ಸೇವೆ ಮಾಡಿದವನು ಪಾಪಮುಕ್ತನು ಅಂತ ಹೇಳ್ತಾರೆ. ಯಾವ ಮಕ್ಕಳು ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಪಾಪಮುಕ್ತರಾಗ್ತಾರಿಂದ ಶಾಸ್ತ್ರ ಹೇಳುತ್ತೆ. ದರ್ಶನ್ ಕೂಡ ಪಾಪಮುಕ್ತನಾಗಲಿ.